ಬಣ್ಣಿಸಲು ಸಾಧ್ಯವೇ ನಿನ್ನ ಪದಗಳಲ್ಲಿ ಗುರುವೇ, ಪದಗಳಿಲ್ಲದೆ ನೀನು ಎಲ್ಲವಾರಿವೆ. ಬಣ್ಣಿಸಲು ಸಾಧ್ಯವೇ ನಿನ್ನ ಪದಗಳಲ್ಲಿ ಗುರುವೇ, ಪದಗಳಿಲ್ಲದೆ ನೀನು ಎಲ್ಲವಾರಿವೆ. ಓ ಗುರುವೇ ನೀನರಿವೆ, ಓ ಗುರುವೇ ನೀನರಿವೆ. ಸೂರ್ಯನ ಪ್ರಜ್ವಲಿಪ ಪ್ರಭೆಯ ದೃಷ್ಟಿಸಲು ಕಣ್ತುಂಬ ಬೆಳಕು ಮತ್ತೇನು ಕಾಣದು. ಕೋಟಿ ಸೂರ್ಯನು ನೀ ಗುರುವೇ, ಜ್ಞಾನದ ಬೆಳಕಲಿ ಅಜ್ಞಾನ ಕಳೆವೆ. ಓ ಗುರುವೇ ನೀನರಿವೆ, ಓ ಗುರುವೇ ನೀನರಿವೆ. ದೀಪಸ್ತಂಭಗಳು ಬಹಳ, ಅಗ್ನಿಯದು ಒಂದೇ. ಜೀವಿಗಳು ಹಲವಾರು, ಆತ್ಮವದು ಒಂದೇ. ನೀನಿಲ್ಲದೆ ಗುರುವೇ ಬೇರೇನೂ ಇಲ್ಲ. ಭೇದದ ಅಂತ್ಯವದು ನಾನು ಉಳಿದಿಲ್ಲ, ನಾನು ಉಳಿದಿಲ್ಲ. ಬಣ್ಣಿಸಲು ಸಾಧ್ಯವೇ ನಿನ್ನ ಪದಗಳಲ್ಲಿ ಗುರುವೇ, ಪದಗಳಿಲ್ಲದೆ ನೀನು ಎಲ್ಲವಾ ಹರಿವೆ. ಓ ಗುರುವೇ ನೀನರಿವೆ. ಅರಿವಿಲ್ಲ, ಏನೊಂದು ತಿಳಿದಿಲ್ಲ. ನಿನ್ನ ಸೇವೆ ಹೊರತಾಗಿ ಬೇರೇನು ಬೇಕಿಲ್ಲ. ಉಸಿರುಸಿರಲಿ ನಿನ್ನ ಸ್ಮರಿಸೆ, ಗುರುಮಯವು ಈ ಜಗವು. ಮಾಯೆಯನು ನೀ ಸರಿಸೆ, ಸಾರ್ಥಕವು ಈ ಉಳಿವು. ನನ್ನೊಳಗಿನ ನನ್ನರಿಯಲು ನೀನಾದೆ ದಾರಿದೀಪವು. ಯೋಗೀಶ್ವರ ಸ್ವಾಮಿ ಶರಣು ಶರಣಾರ್ಥಿ, ಪದ್ಮಪಾದಕ್ಕೆ ಶರಣು ಶರಣಾರ್ಥಿ, ಪದ್ಮಪಾದಕ್ಕೆ ಶರಣು ಶರಣಾರ್ಥಿ. ಶರಣು ಶರಣಾರ್ಥಿ,
ಇಲ್ಲಿ ಒಂದು ನಿಮಿತ್ತವಾಗಿ ಗ್ರಂಥ ಸಮಾಪ್ತಿ ಆಗುವುದಿಲ್ಲ, ಆದರೆ ಆ ಪ್ರವೃತ್ತಿ ಸಮಾಪ್ತಿ ಆಗುತ್ತದೆ. ಅಲ್ಲಿ ಯಾವ ಸಮಾಪ್ತಿ ಮಾಡಿ ಮತ್ತೊಂದು ಪ್ರಾರಂಭ ಮಾಡಬೇಕು ಪದ್ಧತಿ ಅನುಸಾರವಾಗಿ ಮಂಗಲಾಚರಣ. ವಂದೇ ಶ್ರೀಮದ್ರಾಮಂ ಸದ್ಗುರು ಮತಿ ಶಾಂತಿ ಶೀತಯಾ ಶ್ರೇಷ್ಠಂ ಕಾಮಾನಿ ರಾಕ್ಷಸಾಯಂ ಭವಜಲಧೌ ತತ್ವಬೋಧಶೇತು. ಯಾವ ಗ್ರಂಥಕರ್ತರು ತಮ್ಮ ಗುರುಗಳಾಗಲ್ಪಟ್ಟಂಥ ಶ್ರೀರಾಮ ಗುರುಗಳಿಗೆ ನಮಸ್ಕಾರ ಮಾಡ್ತಾ ಇದ್ದಾರೆ. ನಮ್ಮ ಗುರುಗಳು ಯಾರದರ ಅನ್ನುವುದು ಅಯೋಧ್ಯಾಪತಿ ಶ್ರೀರಾಮಚಂದ್ರನು ಯಾವ ರೀತಿಯಿಂದ ಹಾಗೆ ಗುರುಗಳು ಪದಾರ ಪರಮಶಾಂತಿ ನಿರ್ವಿಕಲ್ಪ ವ್ಯಕ್ತಿ ಯಾವ ಸ್ವರೂಪ ಕಾಯಿಗೆ ಅಂತ ಸೀತೆಯೊಂದಿಗೆ ಸಂಯುಕ್ತನಾಗಿರುವ ಒಂದು ಔಷಧ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಎಂಬ ರಾಕ್ಷಸರ ಶತ್ರು ಎರಡನೇ ಔಷಧ. ಸಂಸಾರ ಎಂಬ ಸಾಗರದ ಮೇಲೆ ತತ್ವಬೋಧ ಎಂಬ ಸೇತುವೆ ಕಟ್ಟುವಾದ ಬ್ರಹ್ಮವಿದ್ಯಾ ಎಂಬ ಆಭರಣಗಳಿಂದ ಶೋಭಾಯಮಾನವಾದ ಶ್ರೀರಾಮ ಸದ್ಗುರುಗಳು ನಾನು ವಂದಿಸುತ್ತೇವೆ ಅಂತ ಹೇಳಿದ್ದಾರೆ. ಈ ಗ್ರಂಥಕರ್ತರು ಗುರುಗಳನ್ನು ವಂದನಾ ಮಾಡಿ ಪ್ರಾರಂಭ ಮಾಡ್ತಾ ಇದ್ದಾರೆ. ಅದನ್ನು ನಾವು ಆದ್ದರಿಂದ ದೇಶದಿಂದ ಅಂತ ಇಲ್ಲ, ದೇಶದ ಆತ್ಮ ಹೇಳಿದ್ರೆ ದೇಶದಿಂದ ಅಂತ ಇಲ್ಲ ಅಂತ ಅಂದ್ರೆ ಇದು ಆಕಾಶದ ದೃಷ್ಟಾಂತ ನೋಡ್ಲಿಕ್ಕೆ ಆತ್ಮ ವ್ಯಾಪಕನ ನಮ್ಗೆ ಆಕಾಶದ ದೃಷ್ಟಾಂತ. ಆಕಾಶ ಅಂದ್ರೆ ಸೊಲಾಪುರಾಗಿಲ್ಲ, ಆ ಸೊಲಾಪುರಾಗಿ ಬಿಜಾಪುರಾಗಿಲ್ಲ. ಇದಕ್ಕೆ ಏನಂತ ಅಂತಂತ, ಇದು ಆಕಾಶ ಅಂತ ಅಂತಿಲ್ಲ, ಅದು ಅಂತ ಒಳಗಿಲ್ಲ, ದೇಶದಿಂದ ಅಂತಿಲ್ಲ. ಅದು ಆಕಾಶ ಹಂಗೈತಂದ್ರೆ ಅದು ಸಂಪೂರ್ಣ ವ್ಯಾಪಕವಾಗಿದೆ. ಅದಿದು ದೇಶದಿಂದ ಅಂತಿಲ್ಲ, ಆಕಾಶ ಪರಿಪೂರ್ಣ ವ್ಯಾಪಕ ಐತಿ. ಇದು ದೃಷ್ಟಾಂತ ಅಂದ್ರೆ ಇನ್ನು ಆತ್ಮ ಹೆಂಗೆ ನಾನು ಅಂದ್ರೆ ಈ ದೇಹದೊಳಗೆ ನಾನು ಆ ದೇಹದೊಳಗಿಲ್ಲ, ಹಂಗೆ ಆ ದೇಹದೊಳಗೆ ನಾನು ಈ ದೇಹದೊಳಗಿಲ್ಲ. ಇದು ದೇಹದಿಂದ ಪರಿಚ್ಛಿನ್ನ ಆಗ್ತದೆ, ಆದ್ರೆ ಆತ್ಮ ಪರಿಚ್ಛಿನ್ನ ಇಲ್ಲ, ಆತ್ಮ ಪರಿಪೂರ್ಣ. ಅದಕ್ಕೆ ಆತ್ಮನಿಗೆ ದೇಶದಿಂದ ಅಂತ ಇಲ್ಲ, ಅನಂತ ನಾನು ಅಂತ ಪ್ರಶ್ನೆ ಎಲ್ಲರಿಗೂ ಇನ್ನ ಜನ್ಮ ಯಾರ ಧರ್ಮದ್ರಿ? ಈ ಸ್ಥೂಲ ದೇಹದ ಧರ್ಮ ಇದು ಜನ್ಮ. ಇನ್ನು ಜನ್ಮರೇ ಅದಕ್ಕೆ ಅನ್ಬೇಕು. ಅಪೂರ್ವ ದೇಹ ಇಂದ್ರಿಯ ಗ್ರಹಣ ಜನ್ಮ ಲಕ್ಷಣ. ಇನ್ನು ಇನ್ನೊಂದು ಹೇಳಿ, ಸ್ಥೂಲ ದೇಹದೊಡನೆ ಸೂಕ್ಷ್ಮ ದೇಹ ಸಂಯೋಗ
ಸಣ್ಣ ಕತೆ ಹೇಳ್ತೀನಿ ಅಕ್ಕಿ ಸಾಂಗದು ಒಂದು ಬೆಕ್ಕ ಗರಗರ ತಿರುಗಲಾಗತ್ತಿತ್ತು ಬಾಲ ಹಿಡಿಬಾರ್ದು ಬಾಲ ಹಿಡಿಯಲ್ಲ ತಂದೆ ಬಾಲ ಹಿಂಗೆ ಅಡ್ಡಾಡಕತ್ತಿದ್ದು ಮತ್ತೊಂದು ಬಂದು ಹಿಂಗೆ ಕಲೆ ಹೇಗೆ ಮಾಡಾಕತ್ತಿಲ್ಲ ಇಲ್ಲ ಅದು ಮಾಡ್ಕೋಬೇಕಾಗಲ್ಲ ಕೆಲಸ ಏನ್ ಮಾಡೋದು ಈ ಮನಸ್ಸದಲ್ಲ ಇದಕ್ಕೆ ಹಿಡಿದು ಹತೋಟಿ ಒಳಗೆ ತರಿಸಲ್ಲ ಈ ಬಾಲದಾಗ ಅದನ್ನು ಕೇಳಿದ್ರು ಅದಕ್ಕೆ ಅದು ಹಿಡಿಲಾಗತ್ತೆ ನಾನು ಈಗ ಏನು ಹೊಸದಿಲ್ಲ ಅಲ್ಲಿ ಮಗ ಒಬ್ಬರ ಕಡೆ ಹೋಗುತ್ತೆ ಮಗ ಒಬ್ಬರ ಕಡೆ ಹೋದ್ರೆ ಆಗ್ತದೆ ನೀವು ಹೋಗಿದ್ದೇನೆ ಹೌದು ನೀ ಏನ್ ಮಾಡ್ತೀರ ಸರಳ ಮಾಡ್ತೀರಿ ಬೇಕ ನೋಡು ನಾನು ಸುಮ್ಮನೆ ಸರಳ ಹೋಗ್ತೀನಿ ಹೆಂಗೆ ತಾನೇ ಬೇಗ ಅಂತ ಬರ್ತದ ಬಾಲ ಮನಸ್ಸ ಅದಕ್ಕೆ ಸುಮ್ಮನೆ ನೋಡ್ಕೋತಿರ್ಬೇಕ್ರಿ ಸಂಜೆಗೆ ದೇವಳಿಗೆ ಬಂದು ಮೊಬೈಲ್ ಚಾರ್ಜ್ ಮಾಡ್ಕೊಂಡು ಸುಮ್ಮನೆ ಕೊಂಡಳೋದು ಬಾಲ್ ಹೆಂಗೆ ಬರ್ತದದು ಅದು ಸುತ್ತ ಆಯ್ತಂದ್ರೆ ಒಂದು ಮೋಕ್ಷಕ್ಕೆ ದಾರಿ ಆಗ್ತದೆ ಅಂತ ಅನ್ಕೊಂಡು ನಾನು ಕೇಳಿದರೆ ಗುರುಜನಗಳಲ್ಲಿ ಅರ್ಪಿಸಿ ವಿಶೇಷಣಗಳು ಈಗಾಗಲೇ ಈ ಕಲಾವನ್ನು ಹೇಳ್ಯಾರ ಆದ್ರೆ ನಾವು ಆ ಸಂಸಂಗ ಹೋಗಿದ್ದಿಲ್ಲ ಅದಕ್ಕಾಗಿ ಒಂದು ಸ್ವಲ್ಪ ವಿಷಯ ಗೊತ್ತಿತ್ತು ಮತ್ತು ಅದೇ ಕಲಾವನ್ನು ನಾವು ಇಟ್ಟುಕೊಂಡಿದ್ದೀವಿ ಈ ನಿಷೇಧ ವಿಶೇಷಣದಲ್ಲಿ 155ನೇ ಪ್ರಶ್ನೆ ಆತ್ಮ ಅಸಂಖ್ಯ ಹೇಗೆ ಎನ್ನುವುದು ನಾವು ಕೊಟ್ಟಂತ ಪ್ರಶ್ನೆ ಶಿಷ್ಯ ಪ್ರಶ್ನೆ ಮಾಡ್ತಾನೆ ಗುರುಗಳಿಗೆ ಆತ್ಮ ಅಸಂಖ್ಯ ಹೇಗೆ ಅನ್ನೋದು ನಾನು ತಿಳಿಸ್ಕೊಡ್ರಿ ಅಂತ ಪ್ರಶ್ನೆ ಮಾಡ್ತಾನೆ ಅವ್ರು ಗುರುಗಳು ಹೇಳ್ತಾರೆ ಸಂಘಂದ್ರ ಸಂಬಂಧ ಈ ಸಂಬಂಧಗಳು 3 ಪ್ರಕಾರ ಅವು ಪ್ರಕಾರ 3 ಪ್ರಕಾರ ಯಾವುವು ಅಂದ್ರೆ ಸಜಾತೀಯ ಸಂಬಂಧ ವಿಜಾತೀಯ ಸಂಬಂಧ ಸ್ವಗತ ಸಂಬಂಧ ಈ ಸಜಾತೀಯ ಸಂಬಂಧ ಅಂದ್ರೆ ಏನು ಅಂತ ಶಿಷ್ಯ ಪ್ರಶ್ನೆ ಮಾಡ್ತಾನೆ ತನ್ನ ಜಾತಿಯೊಳಗೆ ಇರುವ ಸಂಬಂಧಕ್ಕೆ ಏನಂತಾರೆ ಸಜಾತೀಯ ಸಂಬಂಧ ಅಂತಾರೆ ಇದಕ್ಕೆ ಉದಾಹರಣೆ ಏನು ಅಂದ್ರೆ ಒಬ್ಬ ಬ್ರಾಹ್ಮಣನಿಗೂ ಇರುವ ಇನ್ನೊಬ್ಬ ಬ್ರಾಹ್ಮಣನೊಡನೆ ಇರುವ ಸಂಬಂಧಕ್ಕೆ ಏನಂತಾರೆ ಸಜಾತೀಯ ಸಂಬಂಧ ಅಂತಾರೆ ಇದು ಎರಡನೇದಾದ ವಿಜಾತೀಯ ಸಂಬಂಧ ಅಂದ್ರೆ ಏನು ಬೇರೆ ಜಾತಿಯವರೊಡನೆ ಇರುವ ಸಂಬಂಧಕ್ಕೆ ಏನಂತಾರೆ ವಿಜಾತೀಯ ಸಂಬಂಧ ಅಂತಾರೆ ಈಗ ಬ್ರಾಹ್ಮಣನಿಗೂ ಮತ್ತು ಶೂದ್ರನಿಗೂ ಇರುವ ಸಂಬಂಧಕ್ಕೆ ವಿಜಾತೀಯ ಸಂಬಂಧ ಅಂತಾರೆ ಇನ್ನು ಮೂರನೇದಾದ ಸ್ವಗತ ಸಂಬಂಧ ಅಂದ್ರೆ ಏನು ಅಂತ ಶಿಕ್ಷಣ ಹೇಳ್ತಾರೆ ಆ ಗುರುಗಳು ಹೇಳ್ತಾರೆ ಅಂದ್ರೆ ತನ್ನ ಅವ
ಈ ಅಸತ್ ವಸ್ತು ಈ ವಸ್ತುನೇ ಅಲ್ಲವು, ಇವು ಅವಸ್ತು. ಹೀಗಾಗಿ ಇವರೊಡನೆ ಆತ್ಮಂದು ವಿಜಾತಿ ಸಂಬಂಧ ಆದರೂ ಸಂಭವಿಸುವುದಿಲ್ಲ ಅಂತ ಹೇಳ್ಕೊಂಡು ಬಂದರು. ಈಗ ಸ್ವಗತ ಸಂಬಂಧವೇ ಆತ್ಮನಿಗೆ ಸಂಭವಿಸ್ತದೆ ಅನ್ನೋ ಒಂದು ವಿಚಾರ ಮಾಡೋಣ. ಸ್ವಗತ ಸಂಬಂಧ ಯಾಕೆ ಸಂಭವಿಸುವುದಿಲ್ಲ ಅಂದ್ರೆ ಆತ್ಮ ಹೆಂಗದನ್ರಿ ನಿರವಯವ ಅದಾನ, ಆತ್ಮನಿಗೆ ಅವಯವಗಳೇ ಇಲ್ಲ. ಮತ್ತೆ ನೀವಂತೀರಿ ಈಗ ಇವು ಆತ್ಮನ ಸತ್ತ ಚಿತ್ತ ಆನಂದ ನಿತ್ಯ ಇವು ಆತ್ಮನ ಅವಯವಗಳು ಅನ್ಬೋದಲ್ರಿ, ಆದ್ರೆ ಅವು ಆತ್ಮನ ಅವಯವಗಳಲ್ಲ. ಯಾಕಂದ್ರೆ ಅವು ಆತ್ಮನ ಸ್ವರೂಪಗಳು ಅದಾವು. ಹೆಂಗ ಅಗ್ನಿಗ ಪ್ರಕಾಶಮಾನ ಉಷ್ಣ ದಹಕತ್ವ ಇವು ಅಗ್ನಿ ಸ್ವರೂಪ ಹೆಂಗದಾವ, ಪ್ರಕಾಶಮಾನ ಇದ್ದದ್ದೇ ಉಷ್ಣ ಇರ್ತದ, ಉಷ್ಣ ಇದ್ದದೇ ದಹಕ ಇರ್ತದ, ಬೇರೆ ಬೇರೆ ಇರುವುದಿಲ್ಲ. ಹಂಗ ಸತ್ ಇದ್ದದ್ದೇ ಚಿತ್ತದ, ಚಿತ್ತ ಅಂದ್ರೆ ಆನಂದದ, ಆನಂದ ಅಂದ್ರೆ ನಿತ್ಯದ. ಹಿಂಗೆ ಇವು ಬೇರೆ ಬೇರೆ ಇಲ್ಲ, ಎಲ್ಲ ಇವು ಆತ್ಮನ ಸ್ವರೂಪನೇ ಅದಾವ. ಅದಕ್ಕಾಗಿ ಇವು ಯಾರೊಡನೆ ಆದ್ರೂ ಆತ್ಮನ ಸ್ವಗತ ಸಂಬಂಧ ಸಂಭವಿಸುವುದಿಲ್ಲ ಅಂತ ಹೇಳಿ ಗುರುಗಳು ಹೇಳಿದ್ರು. ಈ ಪ್ರಕಾರವಾಗಿ ಈ ಆ ಸಂಬಂಧಗಳೊಂದಿಗೆ ಆತ್ಮಂದು ಸಂಬಂಧ ಆಗುವುದಿಲ್ಲ. ಅದಕ್ಕಾಗಿ ಆತ್ಮ ಸಂಬಂಧ ರಹಿತ ದಾನ ಅಂತ ಹೇಳಿ ಆತ್ಮ ಹೆಂಗದಾನ್ರಿ ಅಸಂಗ ದಾನ ಅಂತ ಹೇಳ್ಕೊಂಡ್ಬಂದ್ರು. ಈ ಎರಡು ಅಂಕುಶಗಳು ದುಪಾದದಲ್ಲಿ ಅರ್ಪಿಸಿ ವಿಷಯ ಇಲ್ಲಿ ಆತ್ಮನ ವಿಶೇಷಣಗಳು ಎಲ್ಲ ಈಗಾಗಲೇ ತಿಳ್ಕೊಂಡಿರಿ. ಆ ಆತ್ಮನ ವಿಶೇಷಣಗಳಲ್ಲಿ ಎರಡು ಪ್ರಕಾರಗಳನ್ನು ಮಾಡ್ತೀವಿ. ಯಾವುವು ಅಂತಂದ್ರೆ ವಿಧೇಯ ವಿಶೇಷಣಗಳು ಮತ್ತು ನಿಷೇಧ ವಿಶೇಷಣಗಳು ಅಂತ ಎರಡು ಪ್ರಕಾರಗಳನ್ನು ಮಾಡ್ತೀವಿ. ವಿಧೇಯ ವಿಶೇಷಣಗಳು ಯಾವುವು ಅಂತಂದ್ರೆ ಸತ್ ಚಿತ್ತ ನಿತ್ಯ ಆನಂದ ಪೂರ್ಣ ಮುಖಸ್ಥ ಸಾಕ್ಷಿ ದ್ರಷ್ಟ ಉಪದ್ರಷ್ಟ ಅಂತ ಈಗ ಆತ್ಮನ ವಿಧೇಯ ವಿಶೇಷಣಗಳನ್ನು ಹೇಳ್ಕೊಂಡು ವಿಧೇಯ ವಿಶೇಷಣಗಳು ಅಂದ್ರೆ ಏನು? ಸಾಕ್ಷಾತ್ತಾಗಿ ಬೋಧಿಸುವಂತ ವಿಶೇಷಣಗಳಿಗೆ ವಿಧೇಯ ವಿಶೇಷಣಗಳು ಅಂತ ಕರೀತಾರೆ. ಇನ್ನು ನಿಷೇಧ ವಿಶೇಷಣಗಳು ಇಲ್ಲಿಯವರೆಗೆ ಅಮಾನಕಮ ಅಸಂಗ ಅಜನ್ಮ ಹಿಂಗ್ ನಿರ್ವಿಕಾರ ನಿರಾಕಾರ ಇದು ಮುಂತಾದವು ಇವು ನಿಷೇಧ ವಿಶೇಷಣಗಳು. ಅಂದ್ರೆ ಆ ಪ್ರಪಂಚವನ್ನ ನಿಷೇಧಿಸಿ ಬೋಧಿಸುವಂತಹ ವಿಶೇಷಣಗಳಿಗೆ ನಿಷೇಧ ವಿಶೇಷಣಗಳು ಅಂತ ಹೇಳ್ತಾರೆ. ಇಲ್ಲೇ ಆತ್ಮ ನಿರ್ವಿಕಾರ ಅದಾನ. ಹೆಂಗ ಇಲ್ಲಿ ವಿಕಾರ ಅನ್ನುವಂಥ ಪದಕ್ಕನೆ ನೀ ಹಚ್ಚ ಇದು ನೀ ಏನ್ ಮಾಡ್ತದ ಆ ವಿಕಾರವನ್ನ ನಿಷೇಧಗೊಳಿಸ್ತದೆ. ಅಂದ್ರೆ ಆತ್ಮ ವಿಕಾರ ಅಲ್ಲ ಅಂತ ಅಂದ್ರೆ ಆತ್ಮ ಹೆಂಗದ ನಿರ್ವಿಕಾರ ಅದ. ಅಂದ್ರೆ ವಿಕಾರ ಅಂದ್ರೆ ಏನು? ಈ ಷಟ್ ವಿಕಾರಗಳನ್ನು ಹೇಳ್ಕೊಂತಾರೆ. ಪ್ರತಿಯೊಂದು ಹುಟ್ಟಿದಂತಹ ವಸ್ತು ವಿಕಾರ ಒಂದೇ ಒಂದು. ಆ ಷಡ್ ವಿಕಾರಗಳು ಯಾವುವು? ಜಾಯತೆ, ಅಸ್ಥಿಯತೆ, ವರ್ಧತೆ, ವಿಪರಿಣಾಮತೆ, ಅಪಕ್ಷೀಯತೆ, ವಿನಶ್ಯತೆ ಅಂತ ಈ ಷಡ್ ವಿಕಾರಗಳನ್ನು ಹೇಳ್ತಾರೆ. ಇದಕ್ಕೊಂದು ದೃಷ್ಟಾಂತ ಹೇಳಬೇಕು ಅಂತಂದ್ರೆ ಈಗ ಘಟ್ಟವನ್ನ ತೆಗೆದುಕೊಂಡ ಇದು ಮಣ್ಣಿನಿಂದ ಘಟ ಹುಟ್ಟಿತು ಅಂದ್ರೆ ಇದು ಜಾಯತೆ. ಇನ್ನು ಅಸ್ಥಿಯತೆ ಅದು ಘಟ ಇರ್ತದೆ, ನಂತರ ಅದು ಒದ್ದತೆ, ಅದು ಬೆಳೀತದೆ. ಹೆಂಗ ಅದನ್ನ ನಾವು ಬೇಕಾದ ಆಕಾರ ಮಾಡ್ಕೋತೀವಿ ನೋಡ್ರಿ, ಬಡವರು ಮಾಡಿ ಆ ಘಟ್ಟವನ್ನ ಆಕಾರ ಮಾಡ್ಕೋತೀವಿ, ಅದು ಒದ್ದತೆ. ಇನ್ನು ವಿಪರಿಣಾಮತೆ ಅಂತಂದ್ರೆ ಅದನ್ನ ನಾವು ಬೆಂಕಿಯಲ್ಲಿ ಹಾಕಿ ಸುಡ್ತೀವಿ, ಅದು ಪರಿಣಾಮ ಹೊಂದುತ್ತೆ, ಅದು ವಿಪರಿಣಾಮತೆ. ಇದು ಘಟದ ವಿಪರಿಣಾಮತೆ. ಇನ್ನು ಅಪಕ್ಷೀಯತೆ ಅಂದ್ರೆ ಸ್ವಲ್ಪ ದಿವಸ ಆದ್ಮೇಲೆ ಅದಕ್ಕೆ ಏನು ತೂತ್ಬಿಟ್ಟು ಅಥವಾ ಕಟ್ಟ ಸೀಳ್ತು ಅದು ಅಪಕ್ಷೀಯತೆ. ಅದನ್ನ ಆಮೇಲೆ ಮುಂದೆ ವಿನಶ್ಯತೆ, ಒಂದು ದಿವಸ ಅದೇನಾಗ್ತದೆ ನಾಶ ಬರುತ್ತೆ. ಯಾಕಂದ್ರೆ ಅದು ಘಟ ಹುಟ್ಟದ ಮಣ್ಣಿನಿಂದ ತಯಾರಾಗ್ಯದ, ಹುಟ್ಟಿದಂತಹ ವಸ್ತು ಈ ರೀತಿಯಲ್ಲಿ ವಿಕಾರ ಹೊಂದಿ ಒಂದು ದಿವಸ ಏನಾಗ್ತದೆ ನಾಶ ಆಗ್ತದೆ. ಆದ್ರೆ ಆತ್ಮ ಹುಟ್ಟೇ ಇಲ್ಲ. ಅದಕ್ಕಾಗಿ ಆತ್ಮದಲ್ಲಿ ಯಾವ ವಿಕಾರಗಳು ಇಲ್ಲ. ಇದನ್ನು ನಾವು ಸಿದ್ಧಾಂತದಲ್ಲಿ ಹೇಳ್ಬೇಕು ಅಂತಂದ್ರೆ ಈಗ ದೇಹ ತೆಗೆದುಕೊಂಡಾಗ ಈ ದೇಹ ಹುಟ್ಟದ, ಈ ದೇಹಕ್ಕಾವು 6 ವಿಕಾರಗಳು ಯಾವುವು? ಅಸ್ಥಿಯತೆ, ಜಾಯತೆ, ಅಸ್ಥಿಯತೆ, ವರ್ಧತೆ, ವಿಪರಿಣಾಮತೆ, ವಿನಶ್ಯತೆ, ಅಪಕ್ಷೀಯತೆ, ವಿನಶ್ಯತೆ. ಈ ರೀತಿ 6 ವಿಕಾರಗಳು ಈ ದೇಹಕ್ಕಾದ್ರೂ ಕೂಡ. ಇದು ಜಾಯತೆ ಅಂದ್ರೆ ದೇಹ ಮೊದಲು ಹುಟ್ಟಿತ್ತು, ಇದು ಜಾಯತೆ. ಅಸ್ಥಿಯತೆ ಅಂದ್ರೆ ಹುಟ್ಟಿದ ಮೇಲೆ ಈ ದೇಹ ಇರ್ತದೆ, ಇದು ಅಸ್ಥಿಯತೆ. ಇನ್ನು ವರ್ಧತೆ ಅಂದ್ರೆ ಬಾಲಕ ಬೆಳೀತದೆ, ಅದು ವರ್ಧತೆ. ಇನ್ನು ವಿಪರಿಣಾಮತೆ ಅಂದ್ರೆ ಪರಿಣಾಮ ವೃದ್ಧ ಆಗ್ತದೆ. ಆಮೇಲೆ ಅಪಕ್ಷೀಯತೆ ಅಂತಂದ್ರೆ ವಯಸ್ಸಾಗ್ತದೆ. ಆಮೇಲೆ ವಿನಶ್ಯತೆ ಅಂದ್ರೆ ನಾಶ ಆಗ್ತದೆ. ಈ ರೀತಿ ಈ ದೇಹ ಹೆಂಗ ಪರಿಣಾಮ ಹೊಂದಿ ವಿಕಾರಗಳನ್ನು ಹೊಂದಿ ಒಂದು ದಿವಸ ನಾಶ
ನಾನು ಸುರೇಶ್ ಕಲ್ಯಾಣ್ ಶೆಟ್ಟಿ ಬೆಳಗಾವಿ ನಗರದಿಂದ ಮಾತನಾಡುತ್ತಿದ್ದು, ಇವತ್ತಿನ ದಿವಸ ವಿಜಯಪುರ ಗುಮ್ಮಟ ನಗರಿಯಲ್ಲಿ ಜ್ಞಾನ ಸಿಂಚನ ಸತ್ಸಂಗ ಹಾಗೂ ಸೇವಾ ನಿವೃತ್ತಿಯ ಅಭಿನಂದನಾ ಸಮಾರಂಭವನ್ನು ಆಯೋಜಿಸಿದ್ದು, ಇದೇ ಸಂದರ್ಭದಲ್ಲಿ ಪ್ರತಿ ತಿಂಗಳು ಪರಮ ಪೂಜ್ಯ ಮಹಾದೇವ ಕುಂಬಾರ್ ಗುರುಗಳು ಆಯೋಜಿಸುವಂತಹ ಮಾಸಿಕ ಸತ್ಸಂಗದ ಕಾರ್ಯಕ್ರಮವು ನಡೆಯಲಿದೆ. ಈ ಕಾರ್ಯಕ್ರಮ ಅತ್ಯಂತ ಅದ್ಭುತವಾಗಿದ್ದು, ಅದ್ದೂರಿಯಾಗಿ ನಡೆಯಲಿರುವ ಈ ಸಮಾರಂಭದಲ್ಲಿ ಖುದ್ದಾಗಿ ಪಾಲ್ಗೊಳ್ಳಬೇಕೆಂಬ ನನಗೆ ಉತ್ಕಟವಾದ ಇಚ್ಛೆಯಾಗಿತ್ತು. ಆದರೆ ಏನು ಮಾಡುವುದು, ಈ ಸತ್ಸಂಗ ಅಥವಾ ಈ ಬ್ರಹ್ಮಜ್ಞಾನ ಆತ್ಮಜ್ಞಾನ ಮಾಡಿಕೊಳ್ಳಬೇಕು ಅನ್ನುವಂಥ ಸಾಧಕರಿಗೆ ಕೋಟಿ ಕೋಟಿ ವಿಘ್ನಗಳು ಬರ್ತಾವಂತೇಳಿ ಕೇಳಿದ್ದು. ಸೊ ಆ ಕೋಟಿ ಎಲ್ಲ ನನಗೇ ಬಂದು ಅನಿಸಿ ನನಗೆ ಅನಿವಾರ್ಯ ಕಾರಣಗಳಿಂದ ಮತ್ತು ಬೆಳಗಾವಿ ನಗರದಲ್ಲಿ ಧಾರಾಕಾರವಾಗಿ ಸುರಿಯುತ್ತಿರುವ ಮಳೆಯಿಂದ ಈ ತೆರನಾಗಿ ನನಗೆ ಅಲ್ಲಿಗೆ ಬರಲು ಸಾಧ್ಯವಾಗಲಿಲ್ಲ. ಇದು ನನ್ನ ದುರಾದೃಷ್ಟ ತನಿಸ್ತದೆ. ಮನಸ್ಸಿಗೆ ಬಹಳ ನೋವು ಸ್ಥಿತಿ ಆಗಿದೆ. ಇಂಥ ಒಂದು ಅದ್ಭುತ ಸಮಾರಂಭದಲ್ಲಿ ಯಾಕಂದ್ರಪ್ಪ ಮಹಾದೇವ್ ಕುಂಬಾರ್ ಗುರುಗಳು ದಂಪತಿಗಳ ಸಮೇತವಾಗಿ ಬಂದಿದ್ದಾರೆ. ಮತ್ತು ಅದರ ಜೊತೆಯಲ್ಲಿ ಶ್ರೀಮತಿ ದಾಕ್ಷಾಯಿಣಿ ಪಾಟೀಲ್ ಇವರು ಕೂಡ 31 ವರ್ಷಗಳ ಕಾಲ ಪ್ರಾಥಮಿಕ ಶಾಲಾ ಶಿಕ್ಷಕಿಯಾಗಿ ಹಾಗೂ ಮುಖ್ಯೋಪಾಧ್ಯಾಯಿನಿಯಾಗಿ ಸೇವೆ ಸಲ್ಲಿಸಿ ಈ ಸರ್ಕಾರಿ ಸೇವೆಯಿಂದ ನಿವೃತ್ತಿ ಜೀವನವನ್ನು ಹೊಂದುವ ಪ್ರಸಂಗ ಅನಿವಾರ್ಯವಾಗಿ ಬಂದಿದ್ದು, ಆ ಒಂದು ಸಂದರ್ಭದಲ್ಲಿ ಅವರ ಸೇವಾ ನಿವೃತ್ತಿ ಅಭಿನಂದನಾ ಕಾರ್ಯಕ್ರಮವೂ ಕೂಡ ಜರುಗಲಿರುವ ವಿಷಯ ಕೇಳಿ ತಿಳಿದು ಬಹಳ ಸಂತೋಷವಾಯಿತು. ಇಂಥ ಸಮಾರಂಭವನ್ನು ಯಾವತ್ತೂ ಸತ್ಸಂಗದ ಸಾಧಕರು ತಪ್ಪಿಸಿಕೊಳ್ಳಬಾರದು ಎಂಬ ಅಪೇಕ್ಷೆ ಬಹಳಷ್ಟು ಇದ್ದರೂ ಕೂಡ ಅನಿವಾರ್ಯವಾಗಿ ಈ ಪ್ರಸಂಗ ಬಂದೊದಗಿದೆ. ಅದಕ್ಕೆ ನನಗೆ ಬೆಳಗ್ಗೆಯಿಂದ ನನಗೆ ಮನಸ್ಸು ಏಕಾಗ್ರತೆ ಆಗದೆ ಚಂಚಲತೆಯನ್ನೇ ಹೊಂದುತ್ತಿದೆ. ಏನಪ್ಪ ಈ ಕಾರ್ಯಕ್ರಮಕ್ಕೆ ಹೋಗಬೇಕಾಗಿತ್ತು. ಬಹಳ ಅದ್ಭುತವಾದ ಕಾರ್ಯಕ್ರಮ. ಇಂಥ ಕಾರ್ಯಕ್ರಮ ನೋಡ್ಲಿಕ್ಕೆ ಸಿಗ್ತಿತ್ತಿಲ್ಲ. ಇದು ಒಂದು ಸತ್ಸಂಗ, ಅನೇಕ ಮಹಾತ್ಮರ ದರ್ಶನ, ಅವರ ಪಾದ ಸ್ಪರ್ಶನ, ಜೊತೆಗೆ ಈ ಶಾಲಾ ಶಿಕ್ಷಕಿಯವರ ಒಂದು ಕಾರ್ಯ ಹಾಗೂ ಅವರು ಸೇವೆ ಸಲ್ಲಿಸಿದ ಗುಣಗಾನದ ಎಲ್ಲ ಸೇವಾ ನಿವೃತ್ತಿ ಅಭಿನಂದನಾ ಸಮಾರಂಭ ನಡೆಯಲಿದ್ದು, ನಾನು ಕೂಡ ಕಣ್ಣಾರೆ ಕಂಡು ಸಂತೋಷಪಟ್ಟು ಒಂದೆರಡು ಮಾತುಗಳನ್ನು ಅನಿಸಿಕೆಗಳನ್ನು ಹಂಚಿಕೊಳ್ಳಬೇಕಂತ ಅಪೇಕ್ಷೆಯಾಗಿತ್ತು. ಆದರೆ ದೈವ ತಾನೊಂದು ಬಗೆದರೆ ದೈವ ಒಂದು ಬಗೆಯಿತು ಅಂದಂಗಾಗಿದೆ. ಇರಲಿ, ಈ ಒಂದು ಸಂದರ್ಭದಲ್ಲಿ ಸತ್ಸಂಗದಲ್ಲಿ ಪ್ರತಿ ತಿಂಗಳು ಎಲ್ಲರೂ ಅವರವರು ಮನೆಯಿಂದಲೇ ತಮ್ಮ ಊಟದ ವ್ಯವಸ್ಥೆಯನ್ನು ಬುತ್ತಿಯನ್ನು ತೆಗೆದುಕೊಂಡು ಬರುವಂಥ ವಾಡಿಕೆಯಾಗಿತ್ತು. ಆದರೆ ಈ ಬಾರಿ ಆ ರೀತಿ ಆಗದೆ ಸೇವಾ ನಿವೃತ್ತಿ ಹೊಂದುತ್ತಿರುವಂಥ ಶ್ರೀಮತಿ ದಾಕ್ಷಾಯಿಣಿ ಪಾಟೀಲ್ ಇವರು ಶಿಕ್ಷಕಿಯರು. ಇವರು ತಮ್ಮ ಸೇವಾ ನಿವೃತ್ತಿಯ ಅಭಿನಂದನಾ ಸಮಾರಂಭದ ಅಂಗವಾಗಿ ಹಾಗೂ ಮಾಸಿಕ ಸತ್ಸಂಗದ ಜ್ಞಾನ ಸಿಂಚನ ಕಾರ್ಯಕ್ರಮದ ಅಂಗವಾಗಿ ತಾವೇ ಖುದ್ದಾಗಿ ಸ್ವಯಂ ಇಚ್ಛೆಯಿಂದ ಅತ್ಯಂತ ಪ್ರೀತಿಯ ಆದರದಿಂದ ಎಲ್ಲ ಸತ್ಸಂಗ ಬಂಧು ಬಳಗಳು ಮಹಾತ್ಮರಿಗೂ ತಮ್ಮದ ಒಂದು ಸೇವಾ ನಿವೃತ್ತಿಯ ಒಂದು ನೆಪ ಮಾಡಿ ಒಂದು ಭೋಜನ ವ್ಯವಸ್ಥೆಯನ್ನು ಮಾಡಬೇಕು ಅಂತ ಅನಿಸಿ ಅವರು ಸ್ವಯಂ ಪ್ರೇರಣೆಯಿಂದ ಅದ್ಭುತವಾದ ಒಂದು ನಾಷ್ಟ ಆಗಲಿ, ಊಟದ ವ್ಯವಸ್ಥೆ, ಪ್ರಸಾದ ವ್ಯವಸ್ಥೆಯನ್ನು ಅವರೇ ಮಾಡಿದಿರುವ ವಿಷಯ ನನಗೆ ತಿಳಿದು ಬಂತು. ಇಂಥ ಒಂದು ವಿಶಾಲ ಹೃದಯಗಳು ಅವರು ಕೂಡ ಇವತ್ತಿನ ದಿವಸ ನಿವೃತ್ತಿಯಾಗಿದ್ದರಿಂದ ಅವರ ಸೇವಾ ನಿವೃತ್ತಿ ಅಭಿನಂದನಾ ಕಾರ್ಯಕ್ರಮ ಅದು ಕೂಡ ಅದ್ದೂರಿಯಾಗಿ ನೆರೆಯಲಿದೆ. ಅದು ಮಹಾತ್ಮರ ಸನ್ನಿಧಿಯಲ್ಲಿ ಮತ್ತು ನೂರಾರು ಜನ ಸತ್ಸಂಗದ ಮಹಾತ್ಮರ ಮುಮುಕ್ಷುಗಳ ಸಮ್ಮುಖದಲ್ಲಿ ಇಂಥ ಒಂದು ಸೇವಾ ನಿವೃತ್ತಿ ಅಭಿನಂದನಾ ಸಮಾರಂಭ ಬಹುತೇಕ ನಡೆದಿರುವುದು ನನ್ನ ಸರ್ಕಾರಿ ನೌಕರಿ ಇತಿಹಾಸದಲ್ಲಿ ಈ ಅಮ್ಮನವ್ರದ್ದು ಮಾತ್ರ ತನಿಸ್ತದ. ಎಂಥ ಅವ್ರದ್ದು ಆಲೋಚನೆ, ಎಂಥ ಅವ್ರದ್ದು ವಿಚಾರ,
ಇಂಥ ಒಂದು ಒಳ್ಳೆಯ ಒಂದು ಅವಕಾಶವನ್ನು ಅವರು ನಿಜವಾಗಿ ಪಡೆದುಕೊಂಡರು. ಒಂದು ಕಡೆ ಸತ್ಸಂಗ ಬಂಧುಗಳಿಗೆ, ಮಹಾತ್ಮರುಗಳಿಗೆ ಪರಸ್ಥಳದಿಂದ ಆಗಮಿಸಿದ ಎಲ್ಲರಿಗೂ ಪ್ರಸಾದ ಸೇವೆಯನ್ನು ಮಾಡುವ ಅವಕಾಶವನ್ನು ಪಡೆದುಕೊಂಡರು. ಜೊತೆಗೆ ತಮ್ಮ ಅಭಿನಂದನಾ ಸಮಾರಂಭವನ್ನೂ ಕೂಡ ಅದ್ದೂರಿಯಾಗಿ ಮಹಾತ್ಮರ ಆಶೀರ್ವಾದದ ಜೊತೆಗೆ ಅವರು ನೆರವೇರಿಸಿಕೊಂಡರು. ಇನ್ನು ನಿವೃತ್ತಿಯ ಜೀವನದ ನಂತರ ಅವರು ಇಷ್ಟೊಂದು ಮಹಾತ್ಮರು ಎಲ್ಲ ಮುಮುಕ್ಷಿಗಳು ಇವತ್ತು ಅವರಿಗೆಲ್ಲ ತುಂಬು ಹೃದಯದಿಂದ ಅಭಿನಂದನೆಯನ್ನು ಸಲ್ಲಿಸಿ ಆಶೀರ್ವದಿಸುವಂತ ಪ್ರಸಂಗ ಇರುವುದರಿಂದ ಅವರು ಈಗಾಗಲೇ ಅವರು ಜ್ಞಾನಾರ್ಜನೆಯಲ್ಲಿ ತೊಡಗಿರುವ ಕುಟುಂಬವೇ ಅದ. ಇನ್ನೂ ಕೂಡ ಹೆಚ್ಚಿನ ಸಮಯ ಅವರಿಗೆ ಸಿಗುವುದರಿಂದ ಅವರು ನಿತ್ಯ ಅನೇಕ ಸತ್ಸಂಗಗಳಲ್ಲಿ ಎಲ್ಲ ಭಾಗವಹಿಸಿ ಮಹಾದೇವ ಕುಂಬಾರ ಪರಮ ಪೂಜ್ಯ ಗುರುಗಳು ಏನು ವಿಚಾರ ಚಂದ್ರೋದಯ ಪಂಚೀಕರಣ ಪ್ರಕಾಂಡ ಪಂಡಿತರವರು ಎಳೆಯಾಗಿ ಒಂದೊಂದು ಶಬ್ದವನ್ನು ಬಿಡಿಸಿ ಹೇಳಿ ಎಂತಿಂಥ ಕಠಿಣ ಬ್ರಹ್ಮಜ್ಞಾನದ ಕಗ್ಗಂಟನು ವಿಷಯ ಕೂಡ ಸರಳವಾಗಿ ಎಲ್ಲ ಅನಕ್ಷರಸ್ಥರಿಗೆ, ಮಹಿಳೆಯರಿಗೆ ಮತ್ತು ರೈತಾಪಿ ಜನರಿಗೆ ಹಾಗೂ ನಮ್ಮಂಥ ವಿದ್ಯಾವಂತರು ಇದ್ರೂ ಕೂಡ ತಿಳ್ಕೊಳ್ಳೋಂಥ ಸಾಮರ್ಥ್ಯ ಇಲ್ಲದ ನಮಗೂ ಕೂಡ ಅವರು ಮನಮುಟ್ಟುವಂತೆ, ತಿಳಿಯುವಂತೆ, ಹೃದಯ ಗ್ರಂಥಿ ಬಿಚ್ಚಿ ಆನಂದ ಹೊಂದುವಂತೆ ಮಹಾದೇವ ಕುಂಬಾರ ಗುರುಗಳು ಅವರು ಬೋಧನೆ ಮಾಡ್ತಾ ಇದ್ದಾರೆ. ಅವರ ಬೋಧನೆಯಲ್ಲಿ ಇವತ್ತು ಸೇವಾ ನಿವೃತ್ತಿ ಹೊಂದುತ್ತಿರುವಂಥ ಶ್ರೀಮತಿ ದಾಕ್ಷಾಯಣಿ ಪಾಟೀಲ್ ಮೇಡಮ್ ಅವರಾಗಲಿ, ಉಳಿದ ನಾವು ಹಾಜರಾಗಿರುವಂಥ ಎಲ್ಲ ಸತ್ಸಂಗದ ಬಂಧುಗಳು ನಿರಂತರವಾಗಿ ಸತ್ಸಂಗದಲ್ಲಿಯೇ ನಮ್ಮ ನಿವೃತ್ತಿ ಜೀವನವನ್ನು ಕಾಲ ಹರಣ ಮಾಡುವ ಮೂಲಕ ನಾವು ಧನ್ಯರಾಗುವಂಥ ಅವಕಾಶದ. ಅದಕ್ಕಿಂತ ಒಂದು ಸಂದರ್ಭದಲ್ಲಿ ಬಹಳ ಉತ್ತಮವಾದ ಆಯ್ಕೆಯನ್ನು, ಇಚ್ಛೆಯನ್ನು ವ್ಯಕ್ತಪಡಿಸಿ ಈ ಸೇವೆಯನ್ನು ಅವರು ಮಾಡ್ತಾ ಇದ್ದಾರೆ. ಈ ಒಂದು ಭಾಗ್ಯವನ್ನು ಅವರು ಪಡ್ಕೊಂಡಿದ್ದಾರೆ. ಅದಕ್ಕೆ ಆ ಮೇಡಮ್ ಅವ್ರ ಬಗ್ಗೆ ಇದುವರೆಗೆ ಯಾವ ಸರ್ಕಾರಿ ಅಧಿಕಾರಿಯಾಗಲಿ ನೌಕರಿಯಾಗಲಿ ತಮ್ಮ ನಿವೃತ್ತಿ ಸಮಾರಂಭವನ್ನು ಈ ತೆರನಾಗಿ ಮಾಡಿಕೊಂಡಿದ್ದು ನನ್ನ 35 ವರ್ಷಗಳ ಅವಧಿಯಲ್ಲಿ ನಾನು ಕೇಳಿಲ್ಲ. ಹೀಗಾಗಿ ನನಗೆ ಬಹಳ ಆನಂದ ಆಗಿ ಈ ಕಾರ್ಯಕ್ರಮದಲ್ಲಿ ನಾನು ಖುದ್ದಾಗಿ ನೋಡಬೇಕು, ಪಾಲ್ಗೊಳ್ಳಬೇಕಂತ ಬಹಳ ಅಪೇಕ್ಷೆ ಇತ್ತು. ಆದರೆ ಅನಿವಾರ್ಯ ಕಾರಣಗಳಿಂದ ಬರಲಿಕ್ಕಾಗಲಿಲ್ಲ. ನೀವೆಲ್ಲರೂ ಕ್ಷಮಾ ಮಾಡಬೇಕು. ಈ ಕಾರ್ಯಕ್ರಮ ಅತ್ಯಂತ ಅದ್ದೂರಿಯಾಗಿ ನೆರವೇರಲಿ. ಮತ್ತು ಶ್ರೀಮತಿ ದಾಕ್ಷಾಯಣಿ ಪಾಟೀಲ್ ನಿವೃತ್ತ ಶಿಕ್ಷಕಿ ಹಾಗೂ ಮುಖ್ಯೋಪಾಧ್ಯಾಯಿನಿ, ಇವರ ಮುಂದಿನ ನಿವೃತ್ತಿ ಜೀವನ ಕೇವಲ ಶ್ರವಣ ಮನನ ನಿಧಿಧ್ಯಾಸನದಲ್ಲಿ ಅವರಷ್ಟು ಅವರು ತೊಡಗಿಸಿಕೊಂಡು ಗುರುಗಳ ಮಾರ್ಗದರ್ಶನದಲ್ಲಿ ಪ್ರಕ್ರಿಯಾ ಗ್ರಂಥಗಳ ಪ್ರಸ್ಥಾನತ್ರಯಗಳ ಅಧ್ಯಯನದಲ್ಲಿ ತೊಡಗಿಕೊಂಡು ಇದೇ ಜನ್ಮದಲ್ಲಿ ಅವರು ಜೀವನ್ಮುಕ್ತಿ ವಿಲಕ್ಷಣಾನಂದ ಸ್ಥಿತಿಯನ್ನು ಹೊಂದುವಂತಾಗಲಿ. ಸದ್ಗುರು ಸಿದ್ಧಾರೂಢರ ಹಾಗೂ ವೇದಿಕೆಯನ್ನು ಅಲಂಕರಿಸಿದಂಥ ಎಲ್ಲ ಮಹಾತ್ಮರುಗಳ ಕೃಪಾಶೀರ್ವಾದ ಆ ಅಮ್ಮನವರ ಶಿರದ ಮೇಲೆ ಇರಲಿ ಅಂಥೇಳಿ ನನ್ನ ಅನಿಸಿಕೆಗಳನ್ನು 2 ಮಾತುಗಳನ್ನು ಈ ವಯಸ್ಸು ಸಂದೇಶದ ಮೂಲಕ ನಾನು ಕಳಿಸಿಕೊಟ್ಟಿದ್ದೇನೆ. ಕಣ್ಣಾರೆ ಸವಿಯಂತ ಈ ಸಮಾರಂಭವನ್ನು ತಪ್ಪಿಸಿಕೊಂಡಿದ್ದಕ್ಕೆ ನನಗೆ ಅತ್ಯಂತ ಖೇದಾಗಿದೆ. ಇರಲಿ, ಪ್ರಸಂಗಗಳು ಜೀವನದಲ್ಲಿ ಎಲ್ಲಾ ಥರ ಬರ್ತಿರ್ತಾವ. ಬಯಸುವುದೊಂದು, ಆಗುವುದೊಂದು, ಇದೇ ಮಾಯೆ ಆಟ ಅಂತಾರಲ್ಲ, ಆ ರೀತಿ ಆಗ್ಯದ. ದಯವಿಟ್ಟು ನನ್ನ ಅನುಪಸ್ಥಿತಿಗೆ ತಾವೆಲ್ಲರೂ ಕ್ಷಮಿಸಿ ನನಗೂ ಕೂಡ ಅಲ್ಲಿಂದಲೇ ಆಶೀರ್ವಾದ ಮಾಡಿ ಆ ಶಿಕ್ಷಕಿಯ ನಿವೃತ್ತಿ ಹೊಂದಿ ಅವರ ಸೇವಾ ನಿವೃತ್ತಿಯ ಜೀವನ ಅದ್ಭುತವಾಗಿರಲಿ, ಭವ್ಯವಾಗಿರಲಿ, ದಿವ್ಯವಾಗಿರಲಿ, ಪ್ರಜ್ವಲವಾಗಿರಲಿ, ಆರೋಗ್ಯದಿಂದ ಕೂಡಿರಲಿ, ಅವರ ಮುಖದ ಮೇಲೆ ಸದಾ ಪ್ರಸನ್ನ ಚಿತ್ತ ಇರಲಿ, ಜ್ಞಾನಭರಿತವಾಗಿರಲಿ ಅಂತೇಳಿ ನಾನು ಸಿದ್ಧಾರೂಢರಲ್ಲಿ ಪ್ರಾರ್ಥಿಸಿ ಆ ನಿಟ್ಟಿನಲ್ಲಿ ಅವರನ್ನೂ ಹಾಗೂ ನಮ್ಮೆಲ್ಲರನ್ನು ಅನುಗ್ರಹಿಸಲಿ ಎಂದು ಹೇಳುತ್ತಾ ನನ್ನ 2 ಅನಿಸಿಕೆಗಳನ್ನು ಮುಕ್ತಾಯ ಮಾಡುತ್ತೇನೆ. ಓಂ ನಮಃ ಶಿವಾಯ.